ರಾಜ್ಯದಲ್ಲಿ ಮತ್ತೆರಡು ಉಪಚುನಾವಣೆಗಳು ಶೀಘ್ರವಾಗಿ ನಡೆಯಲಿದೆ. ಬಾಗಲಕೋಟೆ ಹಾಗೂ ದಾವಣಗೆರೆ ಉಪಚುನಾವಣೆ ಗೆದ್ದು ಬೀಗಿದ್ದ ಕಾಂಗ್ರೆಸ್ಗೆ ಈಗ ಮುಂಬರುವ ಚುನಾವಣೆಗಳು ಸವಾಲಾಗಲಿವೆ. ಹೀಗಾಗಿ ಸಚಿವ ಸತೀಶ್ ಜಾರಕಿಹೊಳಿಗೆ ಡಿಮಾಂಡ್ ಕ್ರಿಯೇಟ್ ಆಗಿದೆ. ಬೈ ಎಲೆಕ್ಷನ್ ಗೆಲ್ಲಿಸಿದ ಸತೀಶ್ ಜಾರಕಿಹೊಳಿಗೆ ಡಿಮ್ಯಾಂಡ್. ಧಾರವಾಡ ಹಿರಿಯೂರು ಉಸ್ತುವಾರಿ ವಹಿಸಲು ಬೇಡಿಕೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಗೆದ್ದು ಬೀಗಿದ ಕಾಂಗ್ರೆಸ್ಗೆ ಕೆಲವೇ ತಿಂಗಳ ಅಂತರದಲ್ಲಿ ಮತ್ತೆರಡು ಉಪಚುನಾವಣೆಗಳು ಎದುರಾಗುತ್ತಿವೆ. ಧಾರವಾಡ ಹಾಗೂ ಹಿರಿಯೂರು ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿವೆ. ಮಾಜಿ ಸಚಿವ ಡಿ ಸುಧಾಕರ್ ನಿಧನದಿಂದ ಹಿರಿಯೂರು ಕ್ಷೇತ್ರ ತೆರವಾಗಿದೆ. ಇನ್ನು ಶಾಸಕ ವಿನಯ್ ಕುಲಕರ್ಣಿ, ಯೋಗೇಶ್ ಗೌಡ ಕೊಲೆ ಕೇಸಿನಲ್ಲಿ ಜೈಲು ಸೇರಿದ್ರಿಂದ ಧಾರವಾಡ ಕ್ಷೇತ್ರಕ್ಕೆ ಚುನಾವಣೆ ಎದುರಾಗ್ತಾ ಇದೆ. ಇನ್ನು ಇತ್ತೀಚೆಗಷ್ಟೇ ಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ಗೆ ಈ ಎರಡೂ ಉಪಚುನಾವಣೆಗಳು ಸವಾಲಾಗಲಿದೆ. ಸರ್ಕಾರದ ಪರವಾಗಿ ಜನಾಭಿಪ್ರಾಯ ಇದೆ ಎಂಬುದನ್ನು ಸಾಬೀತುಪಡಿಸಲು ಉಪಚುನಾವಣೆಗಳನ್ನು ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇದೆ. ಉಪಚುನಾವಣೆಗಳ ಸ್ಪೆಷಲಿಸ್ಟ್ ಆಗಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಕಾಂಗ್ರೆಸ್ ಗೆಲ್ಲಲು ಸಾಧ್ಯವೇ ಇಲ್ಲ ಎನ್ನುವಂತಿದ್ದ ಶಿಗ್ಗಾವಿ ಮತ್ತು ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಿಸುವ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಮಾಡಿದ್ರು. ತಮ್ಮದೇ ಆದ ತಂಡವನ್ನ ಕಟ್ಟಿಕೊಂಡು ಸ್ಥಳೀಯ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಏನೆಲ್ಲ ನೆಗೆಟಿವ್ ಇದೆ, ಪಾಸಿಟಿವ್ ಅಂಶಗಳು ಏನು ಎಂಬ ಮಾಹಿತಿಯನ್ನು ಕಲೆ ಹಾಕಿ ತಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಿಸಲು ರಣತಂತ್ರವನ್ನು ರೂಪಿಸಿದರು. ಇದರಿಂದ ಬಾಗಲಕೋಟೆ ಹಾಗೂ ಶಿಗ್ಗಾವಿ ಉಪಚುನಾವಣೆಯಲ್ಲಿ ಗೆಲುವಿನ ಕೇಕೆ ಹಾಕಿದ್ರು. ಇದರಿಂದಾಗಿ ಜಾರಕಿಹೊಳಿ ವರ್ಚಸ್ಸು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಹೆಚ್ಚಳವಾಗಿತ್ತು. ಇದನ್ನು ಅರಿತಿರುವಂತಹ ಧಾರವಾಡ ಹಾಗೂ ಹಿರಿಯೂರು ನಾಯಕರು ಸತೀಶ್ ಜಾರಕಿಹೊಳಿ ಹಿಂದೆ ಬಿದ್ದಿದ್ದಾರೆ. ಚುನಾವಣೆ ಎಲ್ಲಿದ್ದಲ್ಲಿ ಮಾಡಲೇಬೇಕಲ್ಲ, ಹೋಗಿ ಉಸ್ತುವಾರಿ ಅಂತ ಎಲ್ಲಿ ಕೊಟ್ಟಿಲ್ಲ, ಉಸ್ತುವಾರಿ ಎಲ್ಲಿ ಕೊಟ್ಟಿಲ್ಲ. ನನಗೆ ನಾವೇ ಪಕ್ಷದ ಪರವಾಗಿ ಹೋಗಿ ನಾವೇ ಕೆಲಸ ಮಾಡ್ತೀವಿ ಅಷ್ಟೇ. ನೋಡೋಣ, ಇನ್ನೂ ಅದಿನ್ನೂ ತೀರ್ಮಾನವಾಗಿಲ್ಲ. ಚುನಾವಣೆ ಘೋಷಣೆ ಆಗಲಿ, ಚುನಾವಣೆ ಘೋಷಣೆ ಆದ್ಮೇಲೆ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಭಯ ಏನಿಲ್ಲ, ಚುನಾವಣೆ ಅದೇನು ಭಯ ಪಡುವಂತದ್ದು ಏನಿದೆ. ಗೆಲುವು ಸೋಲು ಇದ್ದಿದೆ, ಅದಕ್ಕೇನು ಯಾರಿಗೆ ಭಯ ಪಡಬೇಕಾಗಿಲ್ಲ. ಇನ್ನು ಅದು ಚರ್ಚೆ ವಿಷಯ ಅಷ್ಟಲ್ಲ. ಇನ್ನು ಚುನಾವಣೆ ಇನ್ನೂ ಘೋಷಣೆ ಆಗಿಲ್ಲ, ಆದಾಗ ನೋಡೋಣ. ಅದು ಬಂದಾಗ ಅದ್ರ ಬಗ್ಗೆ ಪಾರ್ಟಿ ಪರವಾಗಿ ಮಾಡ್ತೀವಿ ಖಂಡಿತವಾಗಿ. ಎರಡು ಕ್ಷೇತ್ರಗಳಿಂದ ಸತೀಶ್ ಜಾರಕಿಹೊಳಿ ಉಸ್ತುವಾರಿ ವಹಿಸಿಕೊಳ್ಳಲು ಬೇಡಿಕೆ ಬರ್ತಾ ಇದೆ. ಸಹಜವಾಗಿ ಧಾರವಾಡ ಜಿಲ್ಲೆಯ ಸಹ ಉಸ್ತುವಾರಿ ಆಗಿರುವ ಜಾರಕಿಹೊಳಿ ಈ ಕ್ಷೇತ್ರದ ಚುನಾವಣೆ ಜವಾಬ್ದಾರಿ ವಹಿಸಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಇನ್ನು ಅಂತಿಮವಾಗಿ ಪಕ್ಷ ಸೂಚಿಸಿದ ಕಡೆಗೆ ಕೆಲಸವನ್ನ ಮಾಡ್ತೀನಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ. ರಾಜ್ಯದ